ಈಗ ಮಾನ್ಯ ಅಧ್ಯಕ್ಷರೇ, ಯಾವಾಗಲೂ ಸತ್ಯ ಕಹಿ. ಸತ್ಯ ಹೇಳಿದ್ರೆ ಮೈ ಮೇಲೆ ಬೀಳ್ತಾರೆ. ನಾನು ಬೇಕಾದರೆ ಐ ವಿಲ್ ಪ್ರೂವ್ ಇಟ್. 16-17 ಲಕ್ಷ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಮನ್ನಾ ಮಾಡಿದ್ದಾರೆ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? 30% ಇತ್ತು ಕಾರ್ಪೊರೇಟ್ ಟ್ಯಾಕ್ಸ್, 30% ಇತ್ತು. 22% ಮಾಡಿದ್ರು. 22% ಫ್ರಮ್ 30% to 22%. ರಿಕವರಿ ಪ್ರೋಸೆಸ್, ರಿಕವರಿ ರೈಟ್ ಆಫ್ ಆಗಿದ್ದು ರಿಕವರಿ ಮಾಡ್ಲಿಕ್ಕೆ ಬರುತ್ತೆ, ವೇ ಆಫ್ ರಿಕವರಿ ಮಾಡಕ್ ಬರಲ್ಲ ಸರ್. ಈಗ ರೈಟ್ ಆಫ್ ಮಾಡಿದ್ದನ್ನ ರಿಕವರಿ ಮಾಡ್ತಾರೆ, ವೇ ಆಫ್ ಮಾಡಿದ ರಿಕವರಿ ಆಗಲ್ಲ. ಯಾಕೆ ರಿಕವರಿ ಮಾಡಲಿಲ್ಲ? ರಿಕವರಿ ಆಯ್ತು, ಯಾಕೆ ರಿಕವರಿ ಮಾಡಲಿಲ್ಲ? ಇವರೇ ಹೇಳ್ರಿ, ಎದಕ್ ಮಾತಾಡ್ತೀನಿ ನೀವು? ನಿಮ್ಗೆ ಯಾರು ಕಾರವಾರ ಮಾಡ್ತಾರೆ? ಸುಳ್ಳನ್ನು 100 ಸಾರಿ ಹೇಳಿದ್ರೆ ಸತ್ಯ ಆಗುತ್ತಾ? ವಿರೋಧ ಪಕ್ಷ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರೆ ಸತ್ಯ ಆಗುತ್ತಾ? ಕೇಳಿ, ಒಂದ್ ನಿಮಿಷ ಕೇಳಿ. ನಿಮಗೆ ಮಾತಾಡಕ ನಾನು ಕ್ಲಾರಿಫಿಕೇಶನ್ ಮಾಡಕ್ಕೆ ಕೊಡ್ತೀನಿ, ಕೇಳ್ಕೋರಿ, ನೋಟ್ ಮಾಡ್ಕೋರಿ, ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರು ಆದ ನಂತರ ನೀವು ಮಾತಾಡಿ ನಾನು ಹೇಳ್ತೀನಿ. ತಪ್ಪು ಮಾಹಿತಿ ಕೊಟ್ಟಾಗ ಆಗಿಂದಾಗೆ ಕಡ್ತಕ್ಕೆ ಹೋದ್ರೆ ನೋಡ್ಬೇಕಲ್ಲ, ಅದನ್ನು ತೆಗಿಬೇಕಾಗ್ತದೆ. ಇಲ್ಲ, ನಾನು ನೋಡ್ತೀನಿ, ನೋಡಿ, ನಾನು ನೋಡ್ತೀನಿ. ರೆಸ್ಪೆಕ್ಟ್ ಫಾರ್ ಚೀಫ್ ಮಿನಿಸ್ಟರ್. ಒಂದ್ ನಿಮಿಷ ಕೇಳಿ, ಈ ರೀತಿ ವಿಚಾರಗಳು ಹೇಳಿದಾಗ ನಾವು ಕೇಳಬೇಕಾಗುತ್ತೆ. ಒಂದ್ ನಿಮಿಷ ಕೇಳಿ. ಸರಿನೋ ತಪ್ಪು ನಾನು ವೆರಿಫೈ ಮಾಡ್ತೀನಿ, ಮಾಡಿದ ನಂತರ ನಾನು ಸದನಕ್ಕೆ ತಿಳಿಸ್ತೀನಿ. ನನ್ನ ಅಧ್ಯಕ್ಷರೇ, ಕಾರ್ಪೊರೇಟ್ ಟ್ಯಾಕ್ಸ್ ಅದು ನೋಡಿ 30% ಇಂದ 22%ಗೆ ಇಳಿಸಿದ್ದು ಸುಳ್ಳ? ನಂಬರ್ 1. ನಂಬರ್ 2, ಯಡಿಯೂರಪ್ಪನು ಇದೇ ಸದನದಲ್ಲಿ ಉಗ್ರಪ್ಪನವರು ಸಾಲ ಮನ್ನಾ ಮಾಡಿ ಅಂತ ಕೇಳಿದಾಗ, ಮುಖ್ಯಮಂತ್ರಿ ಆಗಿದ್ದಾಗ, 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ, ಅವತ್ತು ನೋಟ್ ಪ್ರಿಂಟ್ ಮಾಡೋಕ್ಕೆ ಮಿಷಿನ್ ಇಟ್ಟಿಲ್ಲ ಇಲ್ಲಿ ನಮ್ಮ ಸರ್ಕಾರದಲ್ಲಿ. ಇಟ್ ಈಸ್ ಆನ್ ರೆಕಾರ್ಡ್. ಈ ಸದನದ ರೆಕಾರ್ಡ್ನಲ್ಲಿದೆ. ನೀವು ಕೂಡ್ರಿ ಇವರೇ, ಈ ಸದನದ ರೆಕಾರ್ಡ್ನಲ್ಲಿದೆ, ರೆಕಾರ್ಡ್ನಲ್ಲಿದೆ. ಅದನ್ನು ಸುಳ್ಳು ಅಂತೀರಾ? ರೆಕಾರ್ಡ್ನಲ್ಲಿರೋದು ಸುಳ್ಳು ಅಂತೀರಾ? ಸರ್, ನೋಟ್ ಪ್ರಿಂಟ್ ಮಾಡಲ್ಲ ಅಂತ ಹೇಳಿದ್ರಿ ಸರ್. ಆಯ್ತಪ್ಪ, ನಾನು ನೋಟ್ ಪ್ರಿಂಟ್ ಮಾಡೋದು ಸಾಲ ಮನ್ನಾ ಮಾಡಕ್ಕಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ 50,000 ರೂಪಾಯಿವರೆಗೆ ಸೊಸೈಟಿ ಸಾಲ ಮನ್ನಾ ಮಾಡಿದೆ. ಹೇಳ್ರಿ, ಯಡಿಯೂರಪ್ಪ ಮಾಡಲಿಲ್ಲ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇಲ್ಲ, ಈಗ ಕೊಡಲ್ಲ. ನೋ, ಐ ಆಮ್ ನಾಟ್ ಯೀಲ್ಡಿಂಗ್. ಐ ಆಮ್ ನಾಟ್ ಯೀಲ್ಡಿಂಗ್. ಸಾಲ ಮನ್ನಾ ಮಾಡಿದ್ರು, ಭಾಗ್ಯಲಕ್ಷ್ಮಿ ಕೊಟ್ರು, ರೈತರ ಪಂಪ್ ಸೆಟ್ಗೆ ಉಚಿತ ವಿದ್ಯುತ್ ಕೊಟ್ರು, ಮನೆ ರೈತ ಬಜೆಟ್ ತೆಗೆದುಕೊಂಡು ಬಂಗಾರಪ್ಪ ಕೊಟ್ಟದು ನೀವೆಲ್ಲ ಇಡೀ ರಾಜ್ಯದಲ್ಲಿ ರೈತ ನಾಯಕ ರೈತರಿಗೆ ಗುಂಡು ಹೊಡೆದಿದ್ದು ಸರ್ಕಾರದಲ್ಲಿ. ನೀವು ಕೂಡ್ರಿ ನೋಡಿ, ಒಂದು ನಿಮಿಷ. ನಾಗರಾಜ್ ಕೂತ್ಕೊಳ್ಳಿ. ನನ್ನ ಅನುಮತಿ ಇಲ್ಲ, ಯಾರು ಮಾತಾಡಿ ಕಡ್ತಕ್ಕೆ ಹೋಗ್ಬಾರ್ದು. ಮುಖ್ಯಮಂತ್ರಿ ಮಾತಾಡಿ, ಸಭಾನಾಯಕರು ಸುಮ್ ಕೂತ್ಕೋರಿ. ನೀವು ರೆಕಾರ್ಡ್ ಬೇಕಾದ್ರೆ ಇಲ್ಲೇ ಇದೆ. ಆಯ್ತಾಯ್ತು, ಕೌನ್ಸಿಲ್ ಮಾತಾಡಿ, ಆಮೇಲೆ ಕೊಡು. ಯಡಿಯೂರಪ್ಪನವರು
ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ದು ರೆಕಾರ್ಡ್ನಲ್ಲಿದೆ. ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಮನಮೋಹನ್ ಸಿಂಗ್ರವರು 72,000 ಕೋಟಿ ಸಾಲ ಮನ್ನಾ ಮಾಡಿ, ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ರೈತರು ಕಷ್ಟದಲ್ಲಿರುವಾಗಲೂ ಕೂಡ ಮಾಡಲಿಲ್ಲ. ನಾನು 50,000ವರೆಗೆ ಮಂತ್ರಿಗಳಾದವ್ರು ಸ್ವಲ್ಪ ಸುಮ್ ಕೂಗ್ತೀರಾ? 50,000 ಮಾಡ್ತಿರಲ್ಲ. ಸೊಸೈಟಿಗಳ ಸಾಲ ಎಲ್ಲ ಮನ್ನಾ ಮಾಡಿದೆ ರೈತರು. ನಾನು ಮುಖ್ಯಮಂತ್ರಿ ಇರುವಾಗ ಅಫ್ಕೋರ್ಸ್ ನಾನು ಎಲ್ಲ ಸಾಲವನ್ನು ಮನ್ನಾ ಮಾಡಕ್ಕೆ ಹೋಗಿರಲಿಲ್ಲ. ಅದೇ ನೀವು 18ರಲ್ಲಿ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ, ಬ್ಯಾಂಕ್ದು ಸೊಸೈಟಿದು ಎಲ್ಲ ಸಾಲ ಮನ್ನಾ ಮಾಡ್ತೀವಿ, ಮಾಡಿದ್ರ? ಮಾಡಿದ್ರೇನ್ರಿ ರವಿಕುಮಾರ್? ನೀವು ಈ ಕಡೆ ಮಾತಾಡಿ, ಈ ಕಡೆ ಮಾತಾಡಿ. ಈ ಕಡೆ ಮಾತಾಡ್ತೀನಿ. ಕೂಡ ಮಾರ ರೈತರ ಬಜೆಟ್ ಅಂತ ಹೇಳ್ತೀಯಲ್ಲ, ಸಭಾಪತಿಗಳೇ, ಎದ್ದು ಬಿಡ್ತಾರೆ. ಅಲ್ಲಲ್ಲ, ಕುಮಾರಸ್ವಾಮಿ ಅವರು ಇದ್ದಾಗ ಮಾಡಿದ್ದಾರೆ. ಅವು ಯಾವ ಕಡೆ ತಗೋಬಾರ? ಸಾಲ ಮನ್ನಾ ಕುಮಾರಸ್ವಾಮಿ ಯಾವ ಅವರು ಕಡೆ ಇದ್ದಾಗ ತಗೋಬಾರ? ಸಾಲ ಮನ್ನಾ ಮಾಡಿದ್ದಾರೆ. ನೀವು 2018 ಮ್ಯಾನಿಫೆಸ್ಟೋ ತೆಗೆದು ನೋಡ್ರಿ. ತೀರ್ಸಿದ್ರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಇದ್ದಾಗ ಮನ್ನಾ ಮಾಡಿದ್ದಾರೆ. ಮ್ಯಾನಿಫೆಸ್ಟೋ ಬೇಕಾದ್ರೆ ಓದಿ ಹೇಳ್ತೀನಿ ನಾನು ನಿಮಗೆ. ಮುಖ್ಯಮಂತ್ರಿಗಳೇ, ಬಿಜೆಪಿ ಅವರ ಮ್ಯಾನಿಫೆಸ್ಟೋ ನೋಡಿ ಓದಿ ರವಿಕುಮಾರ್, ಹೇಳ್ತೀನಿ. ರವಿಕುಮಾರ್ ನಿಮ್ ಬರ್ಕೊಳ್ಳಿ, ಕೂತ್ಕೊಳ್ಳಿ, ಬ್ಯಾಡ್ ಮಾಡಬೇಡಿ, ಮಾತಾಡಿ. ರೈತರಿಗೆ ಕೊಡೋದು ರದ್ದು ಮಾಡಿದ್ರಿ ಸರ್. ನೋಡಿ ನನ್ನ ಕೇಂದ್ರ ಅನುಮತಿ ಇಲ್ಲ, ಸರ್ಕಾರದವ್ರು ಯಾವ 6,000 ಕಡೆ ರೂಪಾಯಿ ತಗೋಬಾರ್ದು. ಹಾಕ್ತಾರೆ, ನಾವು 4,000 ಯಾವ ಕಡೆ ರೂಪಾಯಿ ಹಾಕ್ತಾ ತಗೋಬಾರ್ದು. ಇದ್ದೀವಿ, ನೀವು ಅದನ್ನ ರದ್ದು ಮಾಡಿದ್ರಿ. ರೈತರ ವಿರೋಧಿ ನಾನು ಅಲ್ವಾ ಸರ್ ಇದು? ಈಲ್ಡ್ ಆಗಿಲ್ಲ ರವಿಕುಮಾರ್, ಪ್ಲೀಸ್ ಅಲ್ಲ, ಪ್ಲೀಸ್ ಇಡ, ಪ್ಲೀಸ್ ಇಡ, ಪ್ಲೀಸ್ ಆಯ್ತು ರೀ ಇವ್ರೆ, ನೀವು ಆಮೇಲೆ ಹೇಳಿ, ನೀವ್ಯಾಕೆ ಉತ್ತರ ಹೇಳ್ತೀರಿ? ಮ್ಯಾನಿಫೆಸ್ಟೋನಲ್ಲಿ ನೀವು ಹೇಳ್ದದನ್ನ ನೀವು ಹೇಳ್ತಾ ಈ ಕಡೆ ಇದ್ದೀನಿ. ನೋಡ್ರಿ ಮುಖ್ಯಮಂತ್ರಿಗಳ, ಈ ಕಡೆ ನೋಡ್ರಿ, ನೀವು ಆ ಕಡೆ ನೋಡ್ಬೇಡಿ. ಏನು ಅವ್ರನ್ನು ನೋಡ್ಕೊಂಡು ಹೇಳ್ಬೇಕಲ್ಲ. ಅವ್ರು ಹೇಳ್ತಾರ. ಅವ್ರು ನೋಡದೆ ಹೋದ್ರೆ ಸ್ಫೂರ್ತಿನೇ ಬರಲ್ಲ. ಆಯ್ತು 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 ಆಯ್ತು, ಅಗ್ರೀಡ್. ನೀವು ನನ್ನ ಫ್ರೆಂಡು, ಆಯ್ತು, ಒಪ್ಪಿದೆ. ಅಂದ್ರೆ ನಮ್ಮನ್ನ ನೋಡಿದ್ರೆ ಏನು ಬರೋದಿಲ್ಲ. ನೋಡಿದ್ರೆ ಅಷ್ಟು ವಿರೋಧ ಪಕ್ಷದವ್ರು ನೋಡಿದ್ರೆ ಸ್ಫೂರ್ತಿ ಬರೋದು ನನಗೆ. ಮಾನ್ಯ ಅಧ್ಯಕ್ಷ, ಅದು ಬೇಡಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ನುಡಿದಂತೆ ನಡೆದಿದ್ದೇನೆ. ಅದಕ್ಕೋಸ್ಕರನೇ ಈಗ ಇವರು ಒಂದು ಟೀಕೆ ಮಾಡಿದ್ರು. ಏನಂತ ಟೀಕೆ? ಇನ್ನೊಂದು ಹೇಳ್ಬಿಡ್ತೀನಿ, ಮರ್ತ್ಬಿಟ್ಟಿದೆ ನಾನು. ಈ ಗ್ಯಾರಂಟಿ ಯೋಜನೆಗಳೆಲ್ಲ ವಿರೋಧ ಮಾಡಿದ್ರಲ್ಲ, ದೆಹಲಿಯಲ್ಲಿ ಏನು ಮಾಡಿದ್ರು, ಹರಿಯಾಣದಲ್ಲಿ ಏನು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು, ರಾಜಸ್ಥಾನದಲ್ಲಿ ಏನು ಮಾಡಿದ್ರು. ನಮ್ಮ ಗ್ಯಾರಂಟಿ ಯೋಜನೆಗಳನ್ನೇ ಇವ್ರ ಮ್ಯಾನಿಫೆಸ್ಟೋನಲ್ಲಿ, ಇವ್ರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕಾಪಿ ಹೊಡೆದ್ಬಿಟ್ರು.